ಮರಕ್ಕೆ ಗುದ್ದಿ 3 ಪಲ್ಟಿ ಹೊಡೆದ ಜಿಪ್ಸಿ. ಚಿಕ್ಕಮಗಳೂರು ನಗರದ ಬೇಲೂರು ರಸ್ತೆಯಲ್ಲಿ ಘಟನೆ. ಜಿಪ್ಸಿಗೆ ಆರ್ಮಿ ಲೋಗೋ ಹಾಕಿ ಅಜಾಗರೂಕತೆಯಿಂದ ಚಾಲನೆ. ವಸ್ತಾರೆ ನಿವಾಸಿ ನಿವೃತ್ತ ಯೋಧ ಪ್ರಕಾಶ್ ಎಂಬುವವರಿಗೆ ಸೇರಿದ ಜಿಪ್ಸಿ. ಅಪಘಾತದಿಂದ ರಸ್ತೆಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್. ಪ್ರಾಣಾಪಾಯದಿಂದ ಚಾಲಕ ಪಾರು, ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ. ನಗರ ಸಂಚಾರ ಪೊಲೀಸ್ ಠಾಣೆಗೆ ಆನಂದ್ ಎಂಬವರಿಂದ ದೂರು. ನಿನ್ನೆ ಸೇನೆಯಿಂದ ನಿವೃತ್ತರಾಗಿ ಚಿಕ್ಕಮಗಳೂರಿಗೆ ಆಗಮಿಸಿದ್ದ ಯೋಧರು. ಇಬ್ಬರು ಯೋಧರ ಮೆರವಣಿಗೆಗಾಗಿ ಇದೇ ಜಿಪ್ಸಿಯನ್ನ ಬಳಸಲಾಗಿತ್ತು. ಮೆರವಣಿಗೆಯ ಬಳಿಕ ಜಿಪ್ಸಿ ಅಪಘಾತ. ಯೋಧರನ್ನ ಮನೆಗೆ ಬಿಟ್ಟು ಬರುವಾಗ ಅಪಘಾತ. ವೇಗವಾಗಿ ಬಂದು ಬೊಲೆರೋ ಜಿಪ್ಸಿ ವಾಹನವೊಂದು ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಜಿಪ್ಸಿ ವಾಹನ 3 ಪಲ್ಟಿ ಹೊಡೆದಿದೆ. ಈ ಅಪಘಾತ ಸಂಭವಿಸಿರೋದು ಚಿಕ್ಕಮಗಳೂರಿನ ಬೇಲೂರು ರಸ್ತೆಯಲ್ಲಿ. ಈ ಜಿಪ್ಸಿ ಮೇಲೆ ಆರ್ಮಿಯ ಸೇನೆಯ ಲೋಗೋ ಕೂಡ ಇದೆ. ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈ ಘಟನೆಗೆ ಚಾಲಕನ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಜಿಪ್ಸಿ ವಸ್ತಾರೆ ನಿವಾಸಿ ನಿವೃತ್ತ ಯೋಧ ಪ್ರಕಾಶ್ ಎಂಬುವವರಿಗೆ ಸೇರಿದ್ದಾಗಿದೆ. ಈ ಅಪಘಾತ ಆದ ಪರಿಣಾಮ ಚಿಕ್ಕಮಗಳೂರಿನ ಬೇಲೂರು ರಸ್ತೆಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಈ ಬೊಲೆರೋ ಜಿಪ್ಸಿ 3 ಪಲ್ಟಿಯಾದರೂ ಕೂಡ ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈ ಅಪಘಾತ ನೋಡಿದ ತಕ್ಷಣ ಆನಂದ್ ಎಂಬುವವರು ಸಂಚಾರ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ. ತಕ್ಷಣ ಸಂಚಾರ ಪೊಲೀಸರು ಸ್ಥಳಕ್ಕೆ ಬಂದು ಜಿಪ್ಸಿಯನ್ನ ಅಂದರೆ ನಜ್ಜುಗುಜ್ಜಾದ ವಾಹನವನ್ನು ಟೋ ಮಾಡಿಕೊಂಡು ತಗೊಂಡು ಹೋಗಿದ್ದಾರೆ. ವಿಶೇಷವೆಂದರೆ ನಿನ್ನೆ ತಾನೇ ಸೇನೆಯಿಂದ ನಿವೃತ್ತರಾಗಿ ಇಬ್ಬರು ಯೋಧರು ಹವಲ್ದಾರ್ ಲೋಹಿತ್ ಕುಮಾರ್ ಜಮ್ಮು ಕಾಶ್ಮೀರದ ಕುಪ್ವಾರದಿಂದ ಹಾಗೂ ಮತ್ತೊಬ್ಬ ಯೋಧ ಹವಲ್ದಾರ್ ರೋಹಿತ್ ಪಂಜಾಬ್ನ ಫಿರೋಜ್ಪುರದಿಂದ ನಿವೃತ್ತರಾಗಿ ಚಿಕ್ಕಮಗಳೂರಿಗೆ ಆಗಮಿಸಿದ್ರು. ಇಬ್ಬರು ನಿವೃತ್ತ ಯೋಧರನ್ನ ಇದೇ ವಾಹನದಲ್ಲಿ ಕೂರಿಸಿಕೊಂಡು ಮೆರವಣಿಗೆಯನ್ನು ಕೂಡ ಮಾಡಲಾಗಿತ್ತು. ಮೆರವಣಿಗೆಯ ನಂತರ ಈ ಅಪಘಾತ ಸಂಭವಿಸಿದೆ. ಯೋಧರಿಗೆ ಮನೆಗೆ ಬಿಟ್ಟು ರಿಟರ್ನ್ ಬರುವಾಗ ಈ ಅಪಘಾತ ಸಂಭವಿಸಿದ್ದು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈಗ 3 ಅಲ್ಲಿ ಕೊಡ್ತಾರೆ. ಮೀಡಿಯಾ ಪರ್ಸನ್ ಅಲ್ಲ, ತೊಂದರೆ ಇಲ್ಲ ಇರಲಿ, ನಮ್ಮ ಸೇಫ್ಟಿಗೆ ಇಟ್ಕೊಂಡಿದ್ದು. ಅವರೇ ಮರಕ್ಕೆ ಹೊಡ್ಕೊಂಡ್ರೆ ಸೆಲ್ಫ್ ಸರ್ ಅವರೇ ಇಲ್ಲಿ ಚೆನ್ನಾಗಿದೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.